ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಕೆಳಗಡೆ ಅಂಕಲ್ ಬೇರೆ ಕರಡಿ ಇದೆ ಹುಷಾರಾಗೋರಪ್ಪ ಅಂದರು. ಆ ಕರಡಿ ಎಲ್ಲಿದೆಯೋ ಏನೋ, ಈ ಆಫ್ ರೋಡು, ಈ ನೈಟು ಇವೆಲ್ಲ ನಮ್ಗೆ ಬೇಕಾ? ಬನ್ನಿ ಮುಂದೆ ಏನೇನಾಗುತ್ತೆ ನೋಡೋಣ. ಕರಡಿ ಕಾಣಿಸಿದ್ರೆ ನೋಡ್ಕೊಂಡು ಹೋಗೋಣ. ಅಟ್ಯಾಕ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಎಷ್ಟು ಕಷ್ಟ ಇದೆ ನೋಡಿ. ಬೈಕ್ ಆಫ್ ರೋಡ್ ಇದೆ ಅನ್ನೋದು, ಈ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕ್ ಐತೆ. ಈ ಲೆವೆಲ್ಗೆ ಆಫ್ ರೋಡ್ ಅಂತ ಅಂದ್ಕೊಂಡೇ ಇಲ್ಲ. ನಿಜವಾದ ಆಫ್ ರೋಡ್ ಅಂದರೆ ಇದೆ ನೋಡಿ. ಇವರು ಆಫ್ ರೋಡ್ ಮಾಡಿಸ್ದಂಗಿದೆ ಇದು, ನ್ಯಾಚುರಲ್ ಆಫ್ ರೋಡ್ ಆದ್ರೆ. ನಿಮ್ಗೆ ಎಷ್ಟು ಮಾತ್ರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರೋಡ್ ಮಾತ್ರ ಅಲ್ಟಿ. ಯಾರು MT-15 ಹಾಕ್ಬಿಟ್ಟಿದ್ದಾರೆ ಸೈಡ್ಗೆ. ಈ ಲೆವೆಲ್ಗ ಸೈಕ್ ಅಲ್ಲಣ್ಣ ಹೇಳಿದ್ರು ಹೋಗಲ್ಲ ಅಂತ. ನಾನೇನು ಆ ಕಡೆ ಇರೋ ಥರನೇ ಇದೆ ಅಂದ್ಕೊಂಡಿದ್ದೆ. ರಿಟರ್ನ್ ಹೋಗ್ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಆ ರೋಡಲ್ಲಿ ನಾರ್ಮಲ್ ಆಫ್ ರೋಡ್ ಆದ್ರೂ ಮಡ್ ರೋಡ್ ಅಷ್ಟೇ. ಇದು ಮಾತ್ರ ಯಾಕೆ ಅವ್ರು ನಿಲ್ಸಿದಾರ? R15 ನೋಡಿ ಬ್ರೋ, ಯಾರು R15 ಇಲ್ಲವ್ರಿಗೆ ಹಾಕೊಂಬಂದು ಇಲ್ಲಿ ನಿಲ್ಸಿದ್ದಾರೆ. ಹಾಂ, ನಮ್ಮ ಹುಡುಗನಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ತಳ್ಳಿನೇ ಅರ್ಧ ಪ್ರಾಣ ಹೋಗೈತೆ. ಇನ್ನು ಮೇಲೆವರೆಗೂ ಹೆಂಗೋ ಗೊತ್ತಿಲ್ಲ. ಯಾಕೆಂದರೆ ಆ ಗಾಡಿನ ಮಾತ್ರ ಕೆಳಗಡೆಯಿಂದ ತಳ್ಳಿದ್ದೇ ಆಯಿತು. ರಾಯಲ್ ಎನ್ಫೀಲ್ಡ್ ಮಾತ್ರ ಸುಸ್ತಾಗೋಯ್ತು. ಡ್ರೈವರೇ ನೋಡಿ ಹೆಲ್ಮೆಟ್ ಬಿಚ್ಚಿ ಕೈ ಕೊಟ್ಬಿಟ್ಟ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಲೆಫ್ಟಿಗೆ ಬಂದ್ಬಿಡಿ ಬ್ರೋ. ಇನ್ನೊಂದು ಸ್ವಲ್ಪ ದೂರ, ಆಮೇಲೆ ಈ ಥರ ಇಲ್ಲ ನಡೀರಿ. ಕೊನೆಗೂ ಆಗೋ ಕಷ್ಟಪಟ್ಟು ಮೇಲಂತೂ ಬಂದ್ವಿ. ಸದ್ಯ ನಮ್ಮ ಪುಣ್ಯ ಕರಡಿ ಏನೂ ಬರಲಿಲ್ಲ ಎಲ್ಲಿ ಯಾವುದೂ. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಬುಲೆಟ್ನ ಮೇಲಕ್ಕೆ ತಂದಿದ್ದೇ ಕಷ್ಟ ಆಗಿದ್ದು ನಮಗೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ.
ಸೊ ನಿಮ್ಗೇನಾದರೂ ಈ ಆಫ್ ರೋಡು ಎಲ್ಲಿರೋದು ಏನೋ ಅಂತ ಬೇಕಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಬಟ್ ಟೇಕ್ ಯುವರ್ ಓನ್ ರಿಸ್ಕ್ ಅಷ್ಟೇ. ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕಾನ್ ಒತ್ತಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.